ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಾನಿವತ್ತು ಬದನೆಕಾಯಿ ಎಣ್ಗಾಯನ್ನು ಮಾಡ್ತಾಯಿದ್ದೀನಿ. ಅದನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆ, ಮೆಂತ್ಯ, ಕಾಳುಮೆಣಸು, ಉದ್ದು, ಬಿಳಿ ಎಳ್ಳು ಮತ್ತು ಕಡಲೆ ಹಾಗೂ ಮೆಣಸು. ಕಡಲೆ ಅಂದರೆ ಶೇಂಗಾ ಬೀಜ ಎಲ್ಲನೂ ಸ್ವಲ್ಪ ಡ್ರೈ ಆಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಚಟಪಟ ಅಂತ ಸೌಂಡ್ ಬರ್ತಿದೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಕಾಯಿ, ಕೊಬ್ಬರಿ ಅಥವಾ ಕಾಯಿ, ಒಂದು ಚೂರು ನೀರುಳ್ಳಿ ಹಾಗೆ ಮತ್ತು ಅರಿಶಿಣ ಪುಡಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದನ್ನು. ಇವಾಗ ನೋಡಿ, ನಾನು ಬದನೆಕಾಯಿನೆಲ್ಲ ಈ ಥರ ಹೆಚ್ಚಿ ಕ್ಲೀನಾಗಿ ಅದು ಕಪ್ಪಾಗುತ್ತೆ, ಹಾಗಾಗಿ ನೀರೊಳಗೆ ಹಾಕಿಟ್ಟಿದ್ದೆ ಖಾರ ರೆಡಿ ಆಗೋ ತನಕ. ಈಗ ಖಾರ ರೆಡಿ ಆಯಿತು ನೋಡಿ. ನೀರಿಂದ ಎತ್ಕೊಂಡು ಅದಕ್ಕೆ ಎಲ್ಲ ಈ ಥರ ಖಾರನ ಎಲ್ಲ ಕಡೆ ತುಂಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಲ್ಲರಾಗಿ ಬರುತ್ತೆ ಫ್ರೈ ಮಾಡಿದಾಗ ಅದು ಅಂಥೇಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಅದು ಹೀಗೆ ಎರಡೂ ಮೈನೂ ಚೆನ್ನಾಗಿ ಈ ಥರ ಸ್ವಲ್ಪ ಮೈ ಮರ್ಚಿ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಈಗ ಇದನ್ನು ಮೇಲ್ಗಡೆ ಸ್ವಲ್ಪ ಮುಚ್ಚಿಸಿ ಬೇಯಿಸೋಣ. ಅವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತದೆ. ನೋಡಿ, ಇವಾಗ ಬೆಂದಿರೋದು ಕಾಣಿಸುತ್ತೆ ಅಲ್ವಾ. ಈ ಟೈಮಲ್ಲಿ ನಾವು ರುಬ್ಬಿರ್ತಕ್ಕಂಥ ಖಾರನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ತೊಳೆದು ಹಾಕೋಣ, ಜಾಸ್ತಿ ಬೇಡ. ಇವಾಗ ಇದು ಚೆನ್ನಾಗಿ ಖಾರದ ಜೊತೆ ಕುದೀಲಿ. ಇವಾಗ ಉಪ್ಪು ಮತ್ತು ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡೆ. ಈಗ ಚೆನ್ನಾಗಿ ಕುದಿ ಬರಲಿ. ಅದು ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲನೂ ಕುದ್ದಾಗೂ ಬದನೆಕಾಯಿ ಅದನ್ನು ಹೀರ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕುದೀತಾ ಇದೆ, ಅಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕಲ್ಲ ನಾನು ಇದಕ್ಕೆ. ಒಗ್ಗರಣೆ ಅವಶ್ಯಕತೆ ಇಲ್ಲ, ಮೊದಲೇ ಎಣ್ಣೆ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಜಾಸ್ತಿ ಎಣ್ಣೆನ ಉಪಯೋಗಿಸ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ. ಎಣ್ಣೆಲೇ ಅದು ಫ್ರೈ ಆಗಿದೆ ಅಲ್ವಾ. ನೋಡಿ, ಈಗ ಎಲ್ಲ ಮೈಯನ್ನು ಸ್ವಲ್ಪ ಈ ಥರ ಮರ್ಚಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಖಾರ ಕೂಡ ಚೆನ್ನಾಗಿರುತ್ತೆ. ಇವಾಗ ಬೆಂದಾಗಿದೆ. ಲಾಸ್ಟಿಗೆ ಆಫ್ ಮಾಡೋಕ್ಕಿಂತ ಮೊದಲು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ಬಂದಿದೆ. ಹೇಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ರೆಡಿ ಆಯಿತು.